ಇದ್ದೇನೆ. ಅದೇ ಪ್ರಕಾರವಾಗಿ ಯಾರಿಪ್ಪ ಯಾವ ಇದೇ ತಳೆವಾಡ ಗ್ರಾಮದ ಶ್ರೀ ಯಾಕಂದ್ರ ಜಾತಿ ಹೀನನ ಮನೆಯ ಜ್ಯೋತಿತ ಹೀನವೇ ಜಾತಿಯಲ್ಲಿ ವಿಜಾತಿ ಎನ್ನುವುದು ಬೇಡ ದೇವ ನರಿನಾಥನೇ ಜಾತ ಸರ್ವಜ್ಞ ಅನ್ನುವ ಹಾಗೆ ಯಾವ ತಳೆವಾಡ ಗ್ರಾಮದ ಶ್ರೀ ಮಾಲಿಂಗರಾಯನ ಡೊಳ್ಳಿನ ಹಾಕಿ ಸಂಘ ನಮ್ಮ ಮನಮೇ ಮರುಗೊಂಡ ಮಹಾರಾಜರ ಬೇರೆ ಅಲ್ಲ ಯಾರಿಪ್ಪ ನಮ್ಮ ಸೊನೆ ಹನುಮಂತ ಗೌಡರ ಬೇರೆ ಅಲ್ಲ ನಡುವ ನಾವೆಲ್ಲ ಹೌದು ಮನಮೇ ಜಗತ್ತಿನೊಳಗೆ ಎಂತ ಮಂದಿ ಹಾಡೋರು ಬಹಳ ಮಂದಿ ಆಗ್ಯಾರಪ್ಪ ಹಣೆ ಚಂದ್ರ ಮುತ್ತೆ ಜೇವತ್ತಿನ ಬತ್ಸಪಟವರ ಕೊಂಕರಗ ಎಲ್ಲ ಮುತ್ತೆ ರೋಗಿ ಕಲ್ಲಪ್ಪ ಮುತ್ತೆ ಕಪ್ಪಲಿಂಬಿರ್ಗಿ ಬಾಳಪ್ಪಣ್ಣ ಮಲಮಿ ಮುತ್ಯಾರು ಬಹಳ ಮಂದಿ ಆಗಿ ಹೋಗ್ಯಾರ ಕರೆ ಆದಾರಿಪ್ಪ ಅವರ ಎಷ್ಟಿನೊಳಗೆ ಜಗತ್ತಿನೊಳಗ ದೇವರನ್ನುವಂತ ಒಬ್ಬನೇ ಅದಾನ ಅವರಲ್ಲಿ ಭೇದ ಭಾವ ಮಾನವತೆ ಜಗತ್ತೊಳಗೆ ಬೆಳೆಸ್ತವ್ರು ಯಾರು ಇದ್ರ ಅವರ ಸನ್ಯಾಸ ಹನುಮಂತ ಗೌಡ ಅನ್ನುವಂತಾನ ನಾವು ಯಾವತ್ತಿಗೆ ಮರೆಯಂಗಿಲ್ಲ ಅವ್ರ ಹನುಮಂತ ಗೌಡ್ರ ಹೋಗಿರ್ಬೇಕಾರೆ ಅವ್ರು ಹಾಕಿ ಕೊಟ್ಟಿರುವಂತ ದಾರಿಗಳು ಹೆಂಗ ಹಣ್ಣ ಬಸವಣ್ಣನ ವಚನಗಳಿಗೆ ಭೂಮಿ ಓದಾವಲ್ಲ ಹಂಗ ಮನವಿ ಮರುವಣ್ಣ ಮತ್ತೆ ಸೊನ್ನೆ ಹನುಮಂತ ಗೌಡ್ರು ಹಾಕಿ ಕೊಟ್ಟಿರುವಂತ ದಾರಿ ಸನ್ಮಾರ್ಗದ ಹಾದಿ ಸೂರ್ಯ ಚಂದ್ರರಿರುವವರೆಗೆ ಕೂಡ ಈ ಭೂಮಿ ಇರ್ತಾವ್ರಿಪ್ಪ ಅಂತ ಒಂದ ಸೊನ್ನೆ ಹನುಮಂತ ಗೌಡರ ಶಿಷ್ಯರಾಗಿರ್ತಕ್ಕಂಥವ್ರು ಯಾರಿಪ್ಪ ಯಾವ ನಮ್ಮ ತಳೆವಾಡ ಗ್ರಾಮದ ಮಾಲಿಂಗರಾಯನ ಡೊಳ್ಳಿನ ಸಂಘ ಯಾವ ನಮ್ಮ ಯಲ್ಲಪ್ಪ ಮಾಸ್ತರ್ ನ್ಯಾಯನವರಾಗಿರ್ತಕ್ಕಂಥವ್ರು ಸಕನೇಲ ಬರ್ಲಿಂಗ ಮಾಸ್ತರ್ ನಮ್ಮ ಮೂರು ಮಕ್ಕಳ ಬಂದ ಅಂತ ತಿಳ್ಕೊಂಡ ತಮ್ಮ ಅಮೃತಾಸ್ತೆಯಿಂದ ಏನೇನು ಕೊಟ್ಟಿದ್ದಾರಿಪ್ಪ ಪುಷ್ಪನ ಮಾಡಿ ಶಾಲಾ ಸನ್ಮಾನ ಪೇಟವನ್ನ ನೀಡಿ 101 ರೂಪಾಯಿ ಕಲಾಕಾರಿಕೆಯನ್ನು ಕೊಟ್ಟಿದ್ದಾರೆ ತಳೆವಾಡ ಗ್ರಾಮದ ನಮ್ಮ ಸೊನೆ ಹನುಮಂತ ಗೌಡರ ಶಿಷ್ಯರ ಮ್ಯಾಲ ಇಡೀ ಜಗತ್ತಿನೊಳಗೆ ಸೊನೆ ಹನುಮಂತ ಗೌಡರ ಕೀರ್ತಿ ಶಾಲೆಗೆ ಬರಲಿಂತ ಕೊಟ್ಟಂತ ಹಣ ರೂಪದ ಗುಣಕಾರಿಕೆಯನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ. ಯಾವ ತಳೆವಾಡ ಗ್ರಾಮದಲ್ಲಿ ಕುಳಿತಕ್ಕಂಥ ಯಾರಿಪ್ಪ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಏನ್ ಹೇಳ್ಬೇಕಂದ್ರೆ ಎರಡನೆಯ ಸಂದಿನ ನಮಸ್ಕಾರಗಳನ್ನ ಹೇಳಿ ಅದಕ್ಕೆ ಜ್ಞಾನಿಗಳ ಮಾತಾಡಿದ್ದಮ್ಮ ಏನಂತಾರೆ ಜ್ಞಾನಿಗಳ ಮಾತಿನಲ್ಲಿ ಎಳ್ಳಿಲ್ಲದ ದಾನದಲ್ಲಿ ಎಣ್ಣೆಯಂತೆ ಕೊಳ್ಳ ಕೊಟ್ಟಿದರೆ ಭತ್ತ ಉಂಟೆ ಹೌದು ಕಳ್ಳರು ಸುಳೆದಾಡುವ ದಾರಿಯಲ್ಲಿ ಏನಿರುವುದಿಲ್ಲ ಸಂಪಾದನೆ ಒಡೆಯುವುದುಂಟೆ ಹೌದಾ ಹೊತ್ತ ತೋರಿ ಕೈ ಹೊತ್ತಾದಂತೆ ರಾಮನಾಥ ಅಂದ್ರು ಏನ್ರಿ ಗುರುವ ಈ ವಚನದ ತಾತ್ಪರ್ಯ ಯಾಕಂದ್ರ ಏನಿಪ್ಪ ಹೆಂಗಾಗ್ಯದಂದ್ರ ಏನಾಗ್ಯದ ಎಳ್ಳ ಇಲ್ಲದನೇ ಬೆಳತಾನ ಬರೇ ಕಾರ್ಯಗಾಣ ಹೊಡೆದವಂದ್ರ ಅಲ್ಲಿ ಎಣ್ಣೆ ಸಿಗಂಗಿಲ್ಲ ಅಂದವ ಎಳ್ಳನೇ ಇಲ್ಲಪ್ಪ ಅಂತಂದ್ರೆ ಎಣ್ಣೆ ಹೆಂಗ್ ಸಿಗುತ್ತಂದ್ರಿಪ್ಪ ಗೊಳ್ಳ ಕೊಟ್ಟಿದರೆ ಭತ್ತ ಉಂಟೆ ಭತ್ತ ಕೊಟ್ಟಿದ್ರೆ ಅಕ್ಕಿ ಸಿಗುತ್ತದ ಕರೆ ಗೊಳ್ಳು ಕೊಟ್ಟಿದ್ರೆ ಭತ್ತ ಸಿಗೋದಿಲ್ಲ ಏನೂ ಸಿಗಂಗಿಲ್ಲ ಅಂದವ ಹೌದು ಕಳ್ಳರು ಸುಳ್ಳರು ಲಪ್ಪಂಗರು ಸುಳಿದಾಡುವಂತ ದಾರಿ ಒಳಗ ಅನುಭವ ತಿಳುವಳಿಕೆ ಜ್ಞಾನ ಬುದ್ಧಿ ವಿವೇಕ ಇವು ಯಾವ ಬರಂಗಿಲ್ಲ ಅಂದವ ಹೌದು ಈ ಜ್ಞಾನ ತಿಳುವಳಿಕೆ ಅನುಭವ ಸಿಗಬೇಕಾಗಿತ್ತಂದ್ರೆ ಎಂತವ್ರಿಗೆ ಹೇಳ್ತಾನೆ ಮಾಡ್ಬೇಕ್ರಿಪ್ಪ ಎಂತವ್ರಿಗೆ ಹೇಳ್ತಾನವನ್ನ ನಾವು ನೀವು ಮಾಡ್ಬೇಕಂದ್ರ ಎಂತವ್ರಿ ಸ್ತೋತ್ರೀಯ ಬ್ರಹ್ಮನಿಷ್ಠ ಸದ್ಗುರುವಿನ ಸಂಘ ಏನು ತಿಳಿದವ್ರಿಗೆ ಹೇಳ್ತಾನವನ್ನ ನಾವು ನೀವೆಲ್ಲ ಮಾಡಿದೀವಂದ್ರ ಏನಾಗ್ತದ್ರಿಪ್ಪ ಹೆಂಗಾಗ್ತದಂದ್ರ ನೋಡ್ರಿ ಹಿಂಗಾರಿ ಮಳಿ ಬರ್ತಾವ್ರಿ ಜ್ವಾಳದ ಮಳಿ ಬರ್ತಾವ್ರಿ ಜ್ವಾಳದ ಮಳಿ ಬಿತ್ತು ಜ್ವಾಳ ಬಿತ್ತುವಂತ ಟೈಮ್ದಾಗ ಏನಾಗ್ತದ ರೈತರು ಜ್ವಾಳದ ಬೀಜ ತೋಡಿ ಕಡಗಾಯಿ ಬೀಜ ಕೂಡಿ ಬಿತ್ತಾರೆ ಬಿತ್ತಾರಪ್ಪ ಕಡಗಾಯಿ ಬೀಜ ಮುಂದ ಕಡಗಾಯಿ ನಾಟಿ ಏನಾಗ್ತದ ಕುಡಿ ಬಂದ ಕಾಯಿ ಹಾಕದ ಆಗಿರ್ತದ ಅವಾಗ ರೈತ ಆಗಿರ್ತಕ್ಕಂಥವ ಆ ಕಡಗಾಯಿ ಕಡ್ಕೊಂಡ್ ತಿನ್ಬೇಕಂತ ವಾದಂದ್ರ ಕೆಟ್ಟ ಕೈ ಹತ್ತದ್ರಿ ಕೈಯ ಬಾಯಾಗ ಹಾಕಿಸಿ ಕೊಡಂಗಿಲ್ರಿ
ನೀರ್ದಾಗಲಿ ಅವ್ರು ವಾಸನೆ ಬರ್ತಾರ ಪುಟ್ಟಿಕಾಯಿದು ಸೂರ್ಯನ ಕಿರಣ ಆ ಕಡಗಾಯಿ ಮ್ಯಾಗ ಬಿತ್ತಂದ್ರ ಕಡಗಾಯಿ ಮ್ಯಾಗ ಬಿತ್ತಂದ್ರ ಕಡಗಾಯಿ ಹೋಗಿ ಪುಟ್ಟಿ ಕಾಯಕ್ಕದ್ರಿ ಕೈ ಗುಣ ಹೋಗಿ ಶೈ ಗುಣ ಬರ್ತದ ಅದರಂತೆ ಏನಾಗ್ತದ ನಾವು ನೀವು ಮಾನವ ಜನ್ಮಕ್ಕ ಬಂದೇವಂದ್ರ ಎಂತವ್ರು ಸಂಘ ಮಾಡಿದ್ರ ಗೋತ್ರೀಯ ಬ್ರಹ್ಮನಿಷ್ಠ ಸದ್ಗುರುವಿನ ಸಂಘ ಏನೋ ತಿಳಿದವ್ರಿಗೆ ಗೆಳತನ ಮಾಡಿದೇವಂದ್ರ ಕೇಳೋರಿಗೆ ಹೇಳ್ತಾನೆ ನಾವು ಎಲ್ಲ ಮಾಡಿದೇವಂದ್ರ ಏನಕ್ಕದ ಏನಾಗ್ತದ್ರಿಪ್ಪ ಕೈ ಗುಣ ಹೋಗಿ ಶೈ ಗುಣ ಬರ್ತದ ಮೌಸ ಪಿಂಡ ಹೋಗಿ ಮಂತ್ರ ಪಿಂಡ ಕದಂದವ ಒಳ್ಳೆಯವ್ರಿಗೆ ಗೆಳತನ ಮಾಡಿದ್ರ ಒಳ್ಳೆಯವರಿಗೆ ಹೇಳ್ತಾನವನ್ನ ನಾವು ಎಲ್ಲ ಮಾಡ್ಬೇಕ್ರಿ ಅನ್ನುವಂತ ಮಾತನ್ನ ಹೇಳಿ ಬಹಳ ಮಾರ್ಮಿಕವಾಗಿ ನಮ್ಮ ಯಾರಿಪ್ಪ ಶ್ಯಾವಳ ಗೌಡ್ರು ನಮ್ಮ ಶ್ಯಾವಳ ಭಾಸ್ಕರ ಗೌಡ್ರ ಆಗಿರ್ತಕ್ಕಂಥವ್ರು ಒಂದು ವಿಷಯನ ವಿಷಯಕ್ಕೆ ಅದು ಬ್ಯಾಡ್ರಿ ಈ ವಿಷಯ ಏನು ಅಂತ ವಿಚಾರ ಮತ್ತೊಂದು ವಿಷಯ ನಡೀಲಿ ತಗೊಂಡು ಯಾವ ವಿಷಯ ಇಟ್ಟಿದಾರಿಪ್ಪ ಅವ್ರು ಏನು ವಿಷಯ ಇಟ್ಟಾರಂದ್ರ ವೇಷ್ಟಿ ಸಮವೇಷ್ಟಿ ವೇಷ್ಟಿ ಸಾಧನೆ ಸಮವೇಷ್ಟಿ ಸಾಧನೆ ಸಮವೇಷ್ಟಿ ಸಾಧನೆ ಇದೇನ್ರಿ ಇದಲ್ರಿ ನಾನೊಂದು ಮಾತಾಡ ಮಾಸ್ತರ್ಗ ಏನ್ರಿಪ್ಪ ಒಂದ್ ಮಾತಾಡ್ಕೋತ ಏನಂದ ಏನ್ರಿಪ್ಪ ಸಗಣರು ಕುಡಿದ್ರೆ ಮತ್ತೊಬ್ರು ಕುಡಿದ್ರೆ ಬ್ಯಾರೆ ಯಾಕಿತ್ತು ಯಾಕ್ರಿಪ್ಪ ಹಿಂಗ್ಯಾಕಂತಾರ ಆದ್ರೆ ನನಗೆ ತಿಳಿಯೋದಾಗ್ಯದ ಯಾಕ್ರಿ ಏನು ಮತ್ತೊಬ್ರು ಕುಡಿದ್ರೆ ನೀ ಎಷ್ಟು ಮಾತಾಡ್ಕೊಂಡು ಹಾಕಿದ್ರು ನೀ ಹಿಂಗ ಮಾತಾಡು ನಾ ಹಿಂಗ ಮಾತಾಡ್ದ ಹೇಳ್ಕೊಂಡು ಹಾಕಿದ್ರು ನಾವ್ ಹೊಡೆದಂಗ್ ಮಾಡ್ತೀನಿ ನೀ ಹತ್ತಂಗ ಮಾಡು ಹಿಂಗ ಹಿಂಗ ಕುಸ್ತಿ ಸಲಬರ ಯಾಕೆ ಕೇಳಿದ್ರಿ ಇದು ಹೇಳು ಗೊಬ್ರು ಅವ ಯಾಕೆ ತಿಳ್ಕೊಂಡ ಬಿತ್ತಬೇಕಾದ್ರೆ ಎಲ್ಲರಿಗೆ ಬರಂಗಿಲ್ರಿ ಮಕ್ಕಳತನ ಮಾಡ್ಬೇಕು ಅದಕ್ಕೆ ಹೇಳ ಹೈ ಎತ್ತಿನ ಹೂಡಾಗ ಅಂದರ ಕಿತ್ತುಕೊಂಡ ಬರ್ತಾರ ಹೊರಗ ಹೋರಿನ ಬೀಳ್ಬ್ಯಾರು ಹುದಲಾಗ ಬನ ಆಗ್ಲಕ್ಕ ಬಂದು ಬರಗ ಹೊರಗ ನಿಂದಿರ್ತಾರ ಮುಖ ಮಾಡಿರ್ತಾರ ಬಿತ್ತಾಕ ಹೋರಿಗಳಿಗೆ ಹಚ್ಚಿದ್ರೆ ಬಿತ್ತಾಕ್ ಬರ್ತಾರೇನ್ರಿ ಉಳಿಚಿನ ಕಟ್ಟು ತಾಕತ್ ಇಲ್ಲ ಅಂದಂಗ ಆಯ್ತದ ಪಾರ ಉಳಿಚಿನ ಕಟ್ಟಬೇಕಾದ್ರೆ ಹೈ ಎತ್ಬೋದು ಸಾಲ ನೀರು ಬಿತ್ತಾಕ ಬರ್ತಾವ್ರಿ ಸೋಮರ ಅಂಟಿ ಹೊಡೆಯವ್ರಿ ಇವ್ರು ಇವ್ರೆಲ್ಲ ಸೋಮ ಕಾಗ ಚೀಟ ಬಡಿ ಎತ್ಕೋದಿಲ್ಲ ಸುಮ್ಮನೆ ಅಮ್ಮ ನಡ್ದ ನಿಮ್ದು ಹಂಗ ವಿಷಯನ್ನ ಐಕೊಂಡಿ ಬೆಳೆಸಬೇಕಾಗಿತ್ತು ಹೇಳ ಏನಂತ ನಾ ಮಾತಾಡ್ಬೇಕಾದ್ರೆ 2 ತಾಸು ಮಾತಾಡ್ತೀನಿ ನಮ್ಗೇನು ಮಾತಾಡಕ್ ಬರಂಗಿಲ್ಲ ನಾವು ಮಾತಾಡ 2 ತಾಸು ಮಾತಾಡಿದ್ರು 4 ತಾಸು ಮಾತಾಡೋದ್ರಿ ನಾ ದಿನಗಟ್ಲೆ ಅದಕ್ಕೆ ಏನವ ಏನ್ರಿ ಯಾವಾಗ ಮಾತುಗಳನ್ನ ಆಡ್ಬೇಕಾದ್ರ ಅದ್ರ ಒಳಗೆ ಆರ್ತಿರ್ಬೇಕು ರಸ ಇರಬೇಕು ಗಂಧ ಇರಬೇಕು ಇನ್ನೊಬ್ಬರ ಮನುಷ್ಯಗೆ ತೃಪ್ತಿ ನೀಡ್ಬೇಕು ನಮ್ಮ ಮಾತ ಅದಕ್ಕೆ ಹಂಗ ಬಸವಣ್ಣ ಏನಂತ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು ನುಡಿದರೆ ಲಿಂಗವ ಮೆಚ್ಚಿ ಹೌದೌದು ಎನ್ನಬೇಕು ಹೌದು ನುಡಿದಂತೆ ನಡೆಯದಿದ್ದರೆ ಎಂತ ಮೆಚ್ಚುವ ಕೂಡಲ ಎಂತ ಮೆಚ್ಚಲಾರನು ಆ ನಮ್ಮ ಕೂಡಲ ಸಂಗಮ ದೇವ ಅಂದ ಮುಂದಿನ ಪದಕ್ಕೆ 2 ತಾಸು ಮಾತಾಡೋದಾನಂತ ನೀ ತಾಸು ಮಾತಾಡ್ಕರೆ ಪಾಲ ಹಿಡಿದು ಬಾಲ ಗಿಡನಿಯನ್ನು ಬೆಳೆಸಬೇಕಾಗಿತ್ತು ಯಾಕೆ ಗೊತ್ತಿಲ್ಲ ಅವ ಯಾಕೆ ತಿಳ್ಕೊಂಡಾನ ಸಗಣ ಮಾತಾಡ್ಗ ಇದು ಹೊಸ ವಿಷಯ ಹೋಗ್ಯದ ಹೌದು ಅವಾಗ ಹೋಗ್ಯಾರ ಏನ್ರ ಮಾತಾಡ್ತಾರ ಹಿಂಗ ಅವ್ನ ಮನ್ಸಿನ ಸ್ವಭಾವ ಇದ್ದಾಗದ ಹಂಗನ್ಬಾರಪ್ಪ ಶಾಣೆ ನೀರಿಗೆ ಒಂದು ವಿನಂತಿ ಅದ ಏನ್ರಿ ಹೌದವಾಗ್ಲಿ ಕಿರಾಡೋನವಾಗ್ಲಿ ಯಾರ್ಯಾರಪ್ಪ ಮಾರಿಂಗ್ರ ಮಟ್ಟ ಮನೆಯಾಗ ಎತ್ತ ಪುಡಾರ ಹಾಡಾರ ನೋಡ್ರಿ 8 ಮಂದಿ ದೊಡ್ಡ ಕಲಾವಿದ್ರು ಅದಾರ ಮನೆ ಮನಗೊಂಡ ಮುಟ್ಟಿನ ಪುಣ್ಯದಿಂದ ಎಲ್ಲಾ ಜೋಡಿ ಹಾಡಿ ಬಂದಿರಿ ಅವಿನ ಮುತ್ಯ ಹಿಡ್ಕೊಂಡು ಇಲ್ಲಿ ಅವಿನ ಚಂದ್ರ ಮುತ್ಯ ಹಿಡ್ಕೊಂಡ ಇಲ್ಲಿ ತನ ಹೆಂಗನೇ ಸೋರ ಮೈಬೂರು ಮಟ್ಟ ಹಾಡಿ ನಾನು ನಿನ್ನಂತಾವ್ 1000 ಮಂದಿ ಹೋಗ್ಯಾರ ನನ್ನ ಮುಂದ ಹೌದು ಯಾರಿಗೆ ಔಷಧ ಮ್ಯಾಗ ಆರಾಮ ಇರಬೇಕು ಯಾರಿಗೆ ಗುಳಿಗೆ ಕೊಡಬೇಕು ಯಾರಿಗೆ ಗುಳಿಗೆ ಕೊಡಬೇಕು ಯಾರಿಗೆ ಇಂಜೆಕ್ಷನ್ ಮಾಡಬೇಕು ನಮ್ಮ ಗುಳಿಗೆಗೆ ಕಾಲು ಡೊಂಕಾಗ ಯಪ್ಪ ನೀನು ನನಗಿಂತ ನೀರು 10 ವರ್ಷ ಹಿರಿಯವಲ್ಲ ಇನ್ನೂ ನನ್ನ ಅತ್ತೆ ವಯಸ್ಸವು ನಾನು ನಿನ್ನ ಕೈ ಬಂದು ಹೋಗ್ತೀನಿ ಮತ್ತೆ ನಾನು ಹಿಡ್ಕೊಂಡೇನು ತೊನೆ ಬಂಗಾರ ಹಾಕ್ತೀನಿ ನನಗ ಹೊಡ್ಯಾರ ಇಬ್ರು ಇಲ್ಲೇ ಹೊಡ್ಯಾರಿ ಯಾಕಂದ್ರ ಇವು ಸಕ್ಕನಾರದ ಮ್ಯಾಲ ನೆಕ್ಕಿನ ಮುಳಿದ್ದಂಗ ಯಾವತ್ತಿಗೆ ಮೂಲ ಮ್ಯಾಗ ಇರ್ತೈತಿ ಬಹಳ ಮಂದಿ ಹೋಗ್ಯಾರ ಏನು ವಿಷಯ ವೆಷ್ಟಿ ಮತ್ತು ಸಮವೆಷ್ಟಿ ಸಾಧನ ವೆಷ್ಟಿ ಸಾಧನ ವೇಷ್ಟಿ ಸಾಧನ
ಸತ್ಯ ಮಾಸ್ತರ ಹಾಕೊಂಡು ಕಿಸಿಂದ ಮೊದಲಿನ ಪಾಲನಾಗ ಮಾತಾಡ್ತೀನಿ ಅನ್ನುವಂತ ಮಾತು ಹೇಳಿದ. ಮಾತಾಡ್ತೀನಿ ಅನ್ನುವಂತ ಮಾತನ್ನ ಹೇಳ್ಯಾರ. ಹೌದು, ವ್ಯಕ್ತಿ ಸಾಧನೆ ಅನ್ನುವಂತ ನಮ್ಮ ಪಾಲಿಗೆ ಬಿಟ್ಟಾರ. ನಮ್ಮ ಪಾಲಿಗೆ ಬಿಟ್ಟಾರ. ಹೆಂಗ್ರಿಪ್ಪ ಇದು? ವ್ಯಕ್ತಿ ಸಾಧನೆ ಅಂದ್ರೆ ಏನು? ಏನು ಎದಕ್ಕೆ ಅಂತಾರ ಇದನ್ನ? ಇದು ಎದಕ್ಕೆ ವ್ಯಕ್ತಿ ಸಾಧನೆ ಅಂತಾರ? ಎದಕ್ರಿ ಗುರುಗಳ? ಅದ್ರಾಗ 4 ಪ್ರಕಾರಗಳ ನೀವಾಗಲಿ ಅದಾವ್ರಿಪ್ಪ. ಆಪ್ತ, ಅಂಗ, ಸ್ಥಾನ, ಸದ್ಭಾವ, 4 ಅದಾವ್ರಿ. ಅಂದ್ರ ಕನ್ನಡ ಮಾತಾಡ್ಬೇಕ 52 ಅಕ್ಷರಗಳದಾವು. ಅದು ಇಂಗ್ಲಿಷ್ ಮಾತಾಡ್ಬೇಕಾದ್ರೆ ABCDEFGHIJKLMNOPQRS TUVWXYZ 26 ಅಕ್ಷರದಾವು. 26 ಅಕ್ಷರ ಕಲಿತಂದ್ರೆ ಇಂಗ್ಲಿಷ್ ಬಂದಂಗೆ, 52 ಅಕ್ಷರ ಕಲ್ತ ಕನ್ನಡ ಬಂದಂಗ. ಹಿಂಗ ಆಪ್ತ, ಅಂಗ, ಸ್ಥಾನ, ಸದ್ಭಾವದೊಳಗೆ 4 ಏನದಾವಲ್ಲ ಹಂಗಗಳದಾವಲ್ಲ. ಈ ಸಾಧನದೊಳಗ ವೇಷ್ಟಿ ಮತ್ತು ಸಮವೇಷ್ಟಿ. ಸಮವೇಷ್ಟಿ ಎನ್ನುವಂತ ನಮ್ಮ ಮಾತಾಡ ವ್ಯವಸ್ಥೆ ತಿಳಿಯೋಣ. ಹೌದು. ವೇಷ್ಟಿ ಅಂದ್ರೆ ಏನು? ಏನು? ಪರಮಾತ್ಮ ನಮಗೇನು ಕೊಡ್ತಾ ನೋಡ್ರಿ. ಪರಮಾತ್ಮ ಏನು ಕೊಡ್ಬೇಕೆಲ್ಲ ಕೊಟ್ಟಾನೆ. ಈ ಭೂಮಿ ಮೇಲೆ ಅಣುರೇಣ ತನಕಾಷ್ಟಗಳಲ್ಲಿ ಭಗವಂತ ತುಂಬೇನ. ಕಲ್ಲೊಳಗಿರುವಂತ ಕಪ್ಪಿಗೆ ಹೊತ್ತಿನ ಸರಿಯಾಗಿ ಅನ್ನ ನೀರು ಕೊಟ್ಟು ಸರಿಯಾದ. ಅನ್ನ ನೀರು ಕೊಟ್ಟು ಸಗನಾದಾಗ ಸಗನಾದ ಗುಡ್ಲಿಗನಂತವ್ರು 100 ಮಂದಿ ಅದಾರ. ಅದಾರ ಗುಡಿ 100 ಮಂದಿ ಅದಾರ. ಅದಾರ ಹಲವರಾಗ ಸತ್ಯಪ್ಪನಂತ 100 ಮಂದಿ ಅದಾರ. ಯಾರಿಗೆ ಏನೇನು ಕೊಡಬೇಕು, ಯಾರಿಗೆ ಏನು ಕೊಡಬೇಕು ಅದನ್ನು ಕೊಟ್ಟಾನ ದೇವ್ರ. ಅದನ್ನ ಕೊಟ್ಟಾನ ಪರಮಾತ್ಮ. ಅದನ್ನು ದುರುಪಯೋಗ ಮಾಡಿಕೊಳ್ಳಾರೆ. ಅದನ್ನ ದುರುಪಯೋಗ ಮಾಡಿಕೊಳ್ಳಾಕ ಈ ಜಗತ್ತೊಳಗ ಬಾಳುದೇ ವೇಷ್ಟಿ. ವೇಷ್ಟಿ ಸಾಧನ. ಇದು ದುರುಪಯೋಗ ಮಾಡ್ಕೋಬೇಡ ಭಗವಂತ. ಸಮವೇಷ್ಟಿ ಅಂದ್ರ ಏನು? ಪರಮಾತ್ಮ ನಮಗ್ ಕೊಟ್ಟಿರ್ತಕ್ಕಂತ ದುರುಪಯೋಗ ಹಾಲು ಕೊಟ್ಟಾನ್ರಿ. ಕೊಟ್ಟಾನ. ಅದನ್ನ ಆಲ್ಕೋಹಾಲ್ ಮಾಡಿ ಕುಡಿತೇವಲ್ಲ. ಪರಮಾತ್ಮ ನಮ್ಮ ದ್ರಾಕ್ಷಿ ಕೊಟ್ಟಾನ, ಸೇಬು ಹಣ್ಣು ಕೊಟ್ಟಾನ, ಮಾವಿನ ಹಣ್ಣು ಕೊಟ್ಟಾನ. ಇವಕ್ಕೂ ರೊಟ್ಟು ಕೊಡಿಸಿ ದಾರು ಮಾಡಿ ಕುಡಿತೇವಲ್ಲ. ಯುವಕರನ್ನೆಲ್ಲ ಕೊಡಿಸಿ ದಾರು ಮೇಲೆ ಮಾಡಿ ಕುಡಿತಾರ ನೋಡ್ರಿ. ಇದೋ ಸಮವೇಷ್ಟಿ. ಆ ಸಮಾವೇಷ್ಟಿಯಿಂದ ಮುಕ್ತ ಆಗಕ್ಕೆ ಬರಂಗಿಲ್ಲ. ವೇಷ್ಟಿಯಿಂದ ಮುಕ್ತ ಆಗಕ್ ಸಾಧನ ಅದ. ವೇಷ್ಟಿಯಿಂದನೇ ಈ ಜಗತ್ತೊಳಗ ಒಳ್ಳೇದು ಮೋಕ್ಷ. ಭಕ್ತಿ ಹರಿಶ್ಚಂದ್ರನ ಭಕ್ತಿ ನೋಡಾಕ ಯಾರು ಬಂದ್ರು? ಯಾರು? ವಿಶ್ವಾಮಿತ್ರ. ವಿಶ್ವಾಮಿತ್ರ ಕಾರಣ ಬೇಡವ. ಹೌದು. ವೇಷ್ಟಿ ಸಾಧನದಲ್ಲಿ ಆದ್ರ ವಿಶ್ವಾಮಿತ್ರ ತನ್ನ ಸಾಧನೆ ಒಳಗ ತನ್ನ ವೇಷ್ಟಿ ಸಾಧನೆಯಿಂದ ಪರಮಾತ್ಮ ಏನು ಕೊಟ್ಟಾನಲ್ಲ ಅದನ್ನು ದುರುಪಯೋಗ ಸತ್ಯಕ್ಕಾಗಿ ದುಡಿದು ಈ ಜಗತ್ತೊಳಗ ಸೂರ್ಯಚಂದ್ರ ಇರುವವರೆಗೆ ಆ ಸತ್ಯ ಹರಿಶ್ಚಂದ್ರ ಅನ್ನುವಂತ ನಾಮಾಂಕಿತವನ್ನ ವೇಷ್ಟಿ ಸಾಧನದ ಮುಖಾಂತರ ಉಳಿಸಿದ ಶತ್ರು ಉಳಿಸ್ಯಾನ. ಅಮೋಘ ಸತ್ತ ಬೇರೆ ದೇವರ ಮಹಾಲಿಂಗರಾಯ ಭಗವಂತ ಕೊಟ್ಟಂತ ಸಾಧನದೊಳಗೆ ದುರುಪಯೋಗ ಮಾಡ್ಕೊಳ್ಳಿಲ್ಲ. ಭಗವಂತ ಏನು ಕೊಟ್ಟಾನಲ್ಲ ಅದರೊಳಗೆ ಮುಕ್ತಿ ಹೊಂದ್ಯಾರ ಅನ್ನುವಂತ ನನ್ನ ಪಾಲದ ತಿಳಿಸಿದ್ದು. ಮುಂದಿನ ಪಾಳೆ ಒಳಗ ಸಮವೇಷ್ಟಿ ಯಾವ ರೀತಿ ದುರುಪಯೋಗ ಮಾಡ್ಕೋತೀರಿ? ದುರುಪಯೋಗ ಮಾಡಿಕೊಂಡು ಈ ಜಗತ್ತೊಳಗೆ ಯಾರು ಮುಕ್ತರಾಗ್ಯಾರ? ಅದು ನಿಮ್ಮ ಪಾಲಿಗೆ. ಅವರು ನಮ್ಮ ಸತ್ಯಪ್ಪ ಸರ್ ಪಾಲಿಗೆದ ಬಹಳ ಮಾತಾಡಿ. ಈ ಒಂದು ಹಾಡು ಮತ್ತು ಒಳಗಿನ ವಿಷಯ ಕೇಳಿದ್ರಿ ನೀವು ಹೋದ ಪಾಳೆದೊಳಗ ನಮ್ಮ ಸತ್ಯಪ್ಪ ಮಾಸ್ತರ್ಗ. ಸತ್ಯಪ್ಪ ಮಾಸ್ತರ್ ಕೇಳಿದೆ ನಾವು. ಏನ್ ಕೇಳಿದ್ರಿ? ಏನ್ ಕೇಳ್ತೇವಂದ್ರ ಅಮೋಘ ಸಿದ್ಧನ ಮಾರ್ಗದವ್ರು ನಮಗಂತಾರ. ಅಮೋಘ ಸಿದ್ಧನ ಮಾರ್ಗದವ್ರು ಅಂತಾರ. ಒಂದು ವಿನಂತಿ ಅದ. ಏನ್ರಿಪ್ಪ? ಕುರದಾಗ ಏನದಾರ? ಸೂರ್ಯಚಂದ್ರ ಇರುವವರೆಗೆ, ನೆಲಗಂಜಿ ಹರಿವರೆಗೆ, ಪಾರದ ಪೋರ್ ಇರುವವರೆಗೆ ಏನ್ ನಡೆದ? ಕುರದಾಗ 3 ಮಂದಿ ಒಡೆಯರದಾರ. ಅದಾರ ಶಾಂತ ಒಡೆಯರು, ಮಂಕ ಒಡೆಯರು, ಅಮೋಘಿ ಒಡೆಯರು ಅದಾರ. ಅದರೊಳಗೆ ಅಮೋಘಿ ಒಡೆಯರು ಏನದಾರಲ್ಲ ಮಗನಿಗೆ ಅಮೋಘ ಸಿದ್ಧ ಬೆಳ್ಳಿ ಮ್ಯಾಗ ಬಂದ. ಏನಾಯ್ತು? ಅವ್ರ ಅಮೋಘಿ ಒಡೆಯರತ್ತಿ ಭೂಮಿ ಮ್ಯಾಗ ಆದ್ರ ಸರಿಸ್ತಾರವಾಗಿ ಹೇಳ್ಕೊತ್ ಕುಂದ್ರು ಬೇಡ. ಹೇಳ ಇಲ್ಲಿ ನಾ ಹೇಳಿ ಕೈನ ಮಾಸ್ತರ್ಗ ಏನ್ರಿಪ್ಪ? ನಮ್ಮ ಅಮೋಘ ಸಿದ್ಧರ ನಮಗ ಭಾಗ್ಯದಾನ. ಅದ ಪದ್ಮಾವತಿ ಅಮೋಘ ಸಿದ್ಧ ಕುಳಿ ಬೆಳೆದದ. ಅಮೋಘ ಸಿದ್ಧಗ 4 ಮಂದಿ, 3 ಮಂದಿ, 21 ಮಂದಿ, 101 ಮಂದಿ, 1700 ಮಂದಿ ಅಮೋಘ ಸಿದ್ಧ ಕುಳಿ ಬೆಳೆದದ. ಹಿಂಗ ಬೆಳೆದಾನ. ಅದಕ್ಕಾಗಿ ನಮಗ ಅಮೋಘ ಮಾರಾಯ ನಮಗ ಹತ್ತಾರ ಮಾಸ್ತಾರ ಅಂತಾರ. ನಿಮಗ ಮಹೇಂದ್ರನ ಮಾರ್ಗದವ್ರು ಹೊತ್ತಾರಲ್ಲ ನಿಮ್ ತರ ಬಾಕಿ ಮಾಡಿಲ್ಲ. ಒತ್ತಾಯ ಮುದುಬಣ್ಣಿನ ಮಾರ್ಗದವ್ರು
ಮತ್ತ ಈ ಸತ್ಯಪ್ಪ ಮಾರಾಯಣ ಮಾಡಿದವರು ನೀವು ಹಂಗಾರ ಸಂಗನ ಗುಂಡಿನ ಸಮಕಾಲದವ್ರು ನನಗೇನೆ ಇವ್ ಸತ್ಯಪ್ಪ ಮಾರಾದವ್ರು ತಂಗದಾರಿ ಯಾಕತ್ ನಿಮಗೆ ಹಂಗಲ್ಲ ವಿಷಯ ಕೋಣಿನ ಪಕ್ಕ ಮಾತಾಡುವ ಸುಮ್ಮ ಹಾಡಕತ್ತಿರೋ ಸೋಮ ಏನು ನಮ್ಮನ್ನ ನೋಡಿ ನೀವು ಅನ್ನಕತ್ತಿರೋ ಅದ್ರಾಗ ಏನು ಮೂರು ಗೊತ್ತಾಯ್ತು ತಳಪಾಡಿ ಮುದ್ದೆ ಮಗುವಿನ ಜೋಳಿನ ಸಂಗತ ಬೋರ್ಡ್ ಯಾಕೆ ಹಾಕುದಿಲ್ಲ ಮುದ್ದಾಗಿ ಮತ್ತು ಮನೆ ಜೋಳಿನ ಸಂಗತ ಒಂದು ನಿಮ್ಮ ಆ ವಿಷಯಗಳನ್ನ ವಿಸ್ತಾರವಾಗಿ ವಿಸ್ತಾರ ಮಾಡಿ ಹೇಳಿ ಹಾಲೊಂದ ದೈವ ಹೌದನ್ಬೇಕ ತಳದಲ್ಲಿ ಹಿರಿಯ ನಿಮ್ಗೆ ಏನ್ ಮಾಡ್ಯಾರ ಅವ್ರ ಹೆಸರೇ ಬೋರ್ಡ್ ಯಾಕೆ ಹಾಕಲ್ಲ ನನಗೊಂದು ಮಾತು ಕೇಳಿದ ಮಾಸ್ತರ ಏನ್ ಕೇಳಿಪ್ಪ ಏನಂದ್ರ ಏನಂತ ಅಮೋಘ ಸಿದ್ಧಗೆ 4 ಮಂದಿ ಮಕ್ಕಳು ಹೋಗಿ ಕೇಳಿ ಹೌದ್ರ ಸಿದ್ಧ ಬಿರಿಯಾನಿ ಸಿದ್ಧ ಸಾಮಾನ ಮತ್ತೆ ಕಣ್ಣು ಮುತ್ಯ 4 ಮಂದಿ ಮಕ್ಕಳು ಹೋಗಿ ಅಂಶದ ಮುತ್ತೆ ಕೇಳಿದ್ರು ಏನಂತ ಯಪ್ಪ ನಾಡು ಸಂಚಾರ ಮಾಡ್ತೇವೆ ಲೋಕ ಸಂಚಾರ ಮಾಡಿ ಬರ್ತೇವಿ ಬರ್ತೇವಪ್ಪ ನಮಗ ಆಶೀರ್ವಾದ ಮಾಡು ಆಶೀರ್ವಾದ ಮಾಡಿದ ಮುದುಕೇವ ಏನಂತ ಯೋಗಿನಾದ ಅಂಶದ ಮುತ್ತೆ ಹಿರಿಯನ ಏನಂತ ಹರಣದ ಕೆರೆ ಒಳಗ ಪಾಂಡವ್ರ ರಥ ಐಕ್ಯ ಆಗ್ಯಾದ ಐಕ್ಯ ಆಗ್ಯಾದ ಐಕ್ಯ ಆಗೈತಿ ಐಕ್ಯ ಆದಂತ ಪಾಂಡವ ರಥವನ್ನ ಎತ್ತಿತ್ತ ಐಕ್ಯ ಆಗಿರ್ತಕ್ಕಂತ ಪಾಂಡವರ ರಥವನ್ನ ಪಾಂಡವರ ರಥವನ್ನ ಮ್ಯಾಗ ತಗೊಂಡ ಬರ್ರಿ ಆಮ್ಯಾಗ ಲೋಕ ಸಂಚಾರ ಮಾಡಕತ್ತಿ ಆಮೇಲೆ ನಿಮ್ಮ ಸಿದ್ಧಾದಿಗೆ ತೋರ್ಸ್ರಿ ತೋರ್ಸ್ರಿ ಗಂಡ ಕೆಲ ಸೇರಿ ಒಂದು ಒತ್ತಾಯ ಕೈಲಾಸವಾಗಿ ಸುದ್ದಿ ಹೇಳಿ ಪಾತಾಳಗಳಿಗೆ ಬೇರೆ ಹೇಳಿ ಭಕ್ತರ ಕಣ್ಣೀರು ಒರೆಸುವಂತ ಸತ್ಯ ಸಿದ್ಧ ಪಾಂಡವರ ರಥ ಮ್ಯಾಗ ತಗೊಂಡ ಬಂದ್ರಿ ಅಂದ್ರ ಏನಾಗ್ತದಂದ ನಿಮ್ಮಲ್ಲಿ ಸಿದ್ಧಾದಿಗೆ ಬೆಳದೈತಿ ಅನ್ನುವಂತ ನನಗೆ ಕನ್ಫರ್ಮ್ ಆಗ್ತದ ಹೌದು ಪಾಂಡವ ರಥ ಮ್ಯಾಗ ತೊಂಬರಿ ಪಾಂಡವರ ರಥ ಮ್ಯಾಗ ತಗೊಂಬರಿ ಅಂತ ಹೇಳ ಯಾರೋ ಮೋಕ್ಷದ ಮುಂಚೆ ಮಕ್ಕಳಿಗೆ ಹೇಳ ಮಕ್ಕಳಿಗೆ ಹೇಳ ಇಲ್ಲಿ ಸತ್ಯಪ್ಪ ಮಾಸ್ತರ್ ಏನ್ ಕೇಳ್ತಾನೆ ಪಾಂಡವ್ರ ಹತ್ತಕ್ಕ 5 ಇದ್ದು ಹತ್ತು ಕುದುರಿ ಪಾಂಡವರ ರಥಕ್ಕ 5 ಕುದುರಿದ್ದು ಹೌದು 4 ಮಂದಿ ಸಿದ್ಧರಿಗೆ 4 ಕುದುರೆ ಹಾಕು ಪಾಂಡವರ ರಥವನ್ನ ಅಮಸಿದ 4 ಮಂದಿ ಮಕ್ಕಳು 4 ಮಂದಿ ಸಿದ್ಧರಿಗೆ 4 ಕುದುರೆ ಅದು ಆ ತೇಜಿಯನ್ನ ರಥವನ್ನು ಹೊಡಿಲಾಕ ಯಾರಿದ್ರು ಯಾರಿಪ್ಪ ಕೃಷ್ಣ ಪರಮಾತ್ಮ ಯಾಕಂದ್ರೆ ಇಡೀ ಊರಾಗ ಮುತ್ತೆ ಯಾರು ಯಾರಿಪ್ಪ ಶಾವರ ಸಿದ್ಧ ಅಮೋಘ ಸಿದ್ಧ ಆ ಅಮೋಘ ಸಿದ್ಧ ಮುತ್ತೆ ಹೊರಕಿದ ಮೊದಲ ಅಡಿಗೆ ಪಾಂಡವರ ರಥಕ್ಕ ಆ ಕಾವಲನ್ನ ಮಾಡಕ್ಕಿರಿ ಶಾವರ ಸಿದ್ಧ ಇದ್ದ ಎದ್ದ ಅವಾಗ ಅವರ ಸಿದ್ಧ ಬೇನ್ ಸಿದ್ಧ ಸ್ವಾಮಿ ಮುತ್ತೆ ಕಣ್ಣು ಮುತ್ತೆ 4 ಮಂದಿ ಸಿದ್ಧರಿಗೆ 4 ತೇಜಿಗಳ ಪಾಲ 4 ಮಂದಿ ಹೋಗಿ ಪಾಂಡವರ ರಥ ಮ್ಯಾಗೆ ತೊಂಬಂದು ಶಾವರ ಸಿದ್ಧ ತಗೊಂಡು ಬಂದು ಇರ್ತಾರೆ ಅಲ್ಲಿ ಚೇಗಾವಿ ಗ್ರಾಮದಾಗ ಇಟ್ಟಾನ ಅದೇ ರಥ ಇಟ್ಟಾನ ಮಾಸ್ತರ್ ಕೇಳನ ಅವ್ರ ಸಿದ್ಧ ಬೇನ್ ಸಿದ್ಧ ಸ್ವಾಮಿ ಮುತ್ತೆ ಕಣ್ಣು ಮುತ್ತೆ 4 ಮಂದಿ ಸಿದ್ಧರಿಗೆ 4 ತೇಜಿಗಳು ಅದು 4 ಮಂದಿಗೆ 4 ತೇಜಿ ಹೋಗ್ಯಾವ ಇನ್ನೊಂದು ತೇಜಿ ಎಲ್ಲಿ ಹೋಗ್ಯದ ಅಲ್ಲ ಆ ಪಾಂಡವ್ರ ಹತ್ತಕ್ಕೆ ತೇಜಿಗಳೇ ಎಷ್ಟದ ಹೊತ್ತ ಎಲ್ಲ ಅವ ಹೇಳಕತ್ತೆ ನಾನ್ ದಾರಿ ಬಿಡಿಸ್ಬೇಕತ್ರಿ ಏನಂತ್ರಿ 6 7 ಹೇಳ 5 ಹೇಳ ಚಲೋ ಅದಾವು 4 ಕುದುರೆ ಇದ್ದು ಲೇಖದಾಗ ಅದಾವು 4 ತೇಜಿತ್ತು ಶೈಲ ಸುಗ್ರೀವ ಮೇಘ ಪುಷ್ಪ ಹೊಲ ಹಾಕತ್ 4 ಕುದುರೆ ಇದಾವ 4 ತೇಜಿಗಳಿತ್ತು ಮತ್ತ 4 ತೇಜಿಗಳನ್ನ ಅವ್ರ ಸಿದ್ಧ ಬೇನ್ ಸ್ವಾಮಿ ಮುತ್ತೆ ಕಣ್ಣು ಮುತ್ತೆ ಹತ್ತಿ ಮೇಲದಾರ 10 ತೇಜಿಗತ್ತು ತಿರುಗಾರಿ ಹೊತ್ತಿ ಸಿದ್ಧಾದಿಗೆ ಐತಿ 5ನೇ ಕುದುರೆ ಹೆಸರು ಏನ್ ಹತ್ತ ಹೇಳ್ಬೇಕಾದ್ರೆ 3 ಹೇಳೋದು 6 ಸಿದ್ಧ ಮಲಕಾಸ್ತಿಗೆ ಅವ್ರಿಗೆ ಇಬ್ಬರಿಗೆ ಕುದುರೆ ಅದಾವು ಅದವ್ರಿ ಹೇಳ್ಬೇಕಾದ್ರೆ ಬಹಳ ಕರೆ ಸರಿ ಆ 4 ಕುದುರೆಗೆ ಪಾಂಡವ
ದುಡಿದು ಆ ತಾನಿಗೆ ಬೇರಾಗಿ ತಮದ ಸಿರಗದ ಕೊಟ್ಟಾಗಿ ನವುದು ಆಹಾ ಆ ಮುತ್ತೇನ ಸೇವಾ ಹೆಂಗ ಮಾಡ ಅನ್ನುವಂತ ಕಥಾ ಸಾರವನ್ನ ಕಥಾ ಸಾರವನ್ನು ಹೇಳುದ್ರ ಹೌದು. ನಮ್ಮ ಮೌರ್ಯರ ಬಾಯ ಮನೆ ಕುಡಿಯರಿ ಹೆಣ್ಣು ಮಕ್ಕಳಿಗೆ ಹಾಡತ್ ಹೇಳಾಗ್ಯಾರ ನೀವು ಮಾಧುರಿಗನ ಹತ್ತಿರ ಗುರುಗಳ ಮಾನನಿಗೆ ನಮ್ಮ ಪದ್ಮಾವತಿ ನೀವು ಹಳ್ಳಿ ರೇಲಕ್ಕೆ ಬೆಳ್ಳಿನ ದಂಡಿ ಉಳಿಸಿ ದೊಡ್ಡವನನ್ನಾಗಿ ಮಾಡಿ ದೊಡ್ಡವನ ಮಾಡ್ಯಾರ ಹೌದು ಅದೆಲ್ಲ ಇತಿಹಾಸವನ್ನು ನಿಮ್ಮೆಲ್ಲ ತಾಯಿ ತನಿ ಮುಂದೆ ಹೇಳು ಅನ್ನುವಂತ ಮಾತನೆ ಹೇಳಿ ಪಾಯಕ ಒಂದು 5ನೇ ಪದ್ಯವನ್ನು ಹಾಡಿ ಕಳೆದ ಮಾಸ್ತರ ಪಾಯವಂತ ಇತ್ತತನ ಇಲ್ಲೇ ಅದೇ ಹಾಡಿನಿ ಮುಂದಿನ ಪಾಯದಲ್ಲಿ ಎಲ್ಲಿ ಮಟ್ಟ ಹೋಗಿ ಹಾಕ್ತಿ ಹಾಡು ನಿನಕ್ಕಿಂತ 10 ಮಾರರ ಮ್ಯಾಗ ಹೋಗಿ ಹಾಡಕ ಸಗರ ಗುಂಡಿಂಗ ತನ ಕರೆದಾಕ ಹೋಗಲ್ಲ ಕಳಿಸ್ತವ್ರ ಏನ್ ಏನಲ್ಲ ಅದಕ್ಕ ಯಾಕ್ರಿಪ್ಪ ಏನ್ ಮಾಡ್ತಾರ ನಮ್ಮ ಹೌದವ್ರಿ ಕೆಲವ್ ಮಂದಿ ಏನ್ ಮಾಡ್ತಾರಂದ್ರ ಏನ್ರಿ ಅಮೋಕ್ಷ ಮಾರಾಗ ಬಾಳ ಮಂದಿ ತೋಳಿ ಮ್ಯಾಗ ಇಟ್ಕೇಸಿಂದ ಅವ್ರು ಬರಕ್ ಚಾಲು ಮಾಡಿದೇನೆ ಇವ್ರೆಲ್ಲ ಡ್ಯಾನ್ಸ್ ಹೊರದವ್ರ ಆ ಕಡೆ ಅಡ್ಡಾಡಿ ಹಾಕ್ತಾರ್ರಿ ಯಾಕ್ರಿಪ್ಪ ಅದಕ್ಕೆ ಮನವಿ ಮಲ್ಕೊಂಡು ಮುತ್ತೆ ನಾನು ಒಬ್ಬನ್ ಬೇರೆ ಬಿಟ್ಟ ಎಂತವ್ ಸಂಬಂಧಾಗಿ ನಾವ್ ಯಾರು ನೀ ಹೆಂಗ ಬರ್ತೀವ ನೀ ಯಾವ ದಾರಿಗೆ ಬರ್ತೀವ ಬರಕ ನಾವು ಒಬ್ಬನೇ ಸೋದಲ್ಲಿ ಹಾಕ ದಾರಿಗೆ ಬೇಡ ನೀನು ಏನ್ರಿ ಅನ್ನುವಂತ ಮಾತನ್ನು ಹೇಳಿ ಕ್ಯಾರಿ ಹಾಡಿ ನಮ್ಮ ಸತ್ಯಪಾಸರ ಪಾಯ ಹೊಕ್ಕದ ನೀವೆಲ್ಲ ಶಾಂತನೇ ಕಾಪಾಡಿ ಈಗ ಚೆನ್ನಾಗೈತಿ ಎದುರಾಗ ಏನು ಮರ್ಮ ಐತಿ ಅನ್ನುವಂತ ನಮಗೆ ತಿಳಿತೈತಿ ಈ ಕ್ಯಾರಿ ಹಾಡಿ ಪಾಯ ಕ್ರಮ ಕೊಡಮ್ರಿ